ಹೆಲೋ, ನಾವಿವಾಗ ಅಚ್ಯುತಪುರಕ್ಕೆ ಹೋಗ್ತಾ ಇದ್ದೀವಿ. ಹಂಪಿಯಲ್ಲಿರುವಂಥ ಅಚ್ಯುತರಾಯ ಟೆಂಪಲ್ ಕೂಡ ಇದೆ, ಅಲ್ಲಿ ಬಜಾರ್ ಕೂಡ ಇದೆ. ಬನ್ನಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಈ ಅಚ್ಯುತಪುರ ಅಂತ. ಇಲ್ಲಿ ನೋಡಿ ಹೇಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಬೇಗ ಬೇಗ ಹತ್ತೋಣ, ನೋಡೋಣ ಹೇಗಿದೆ ಅಚ್ಯುತಪುರ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಚಿಕ್ಕ ಚಿಕ್ಕ ಹುಲ್ಲಿನ ಗಿಡಗಳು. ಎಲ್ಲಿ ನೋಡಿದ್ರು ಬಂಡೆಗಳು. ಇಲ್ಲಿ ನೋಡಿ, ಇಲ್ಲಿ ನೋಡಿದರು ಬಂಡೆಯ ಸಾಲುಗಳು. ಒಳಗಡೆ ಬಂದ ತಕ್ಷಣವೇ ಈ ಥರ ಒಂದು ಗೋಪುರ. ಇಲ್ಲಿ ರೆಸ್ಟ್ ಮಾಡಿ ಹೋಗೋದು. ಎಷ್ಟು ದೊಡ್ಡ ಕಂಬಗಳಿವೆ, ಬಾ. ಮುಂದೆ ನೋಡೋಣ. ಇಲ್ಲಿ ಕಡೆ ಮೋಸ್ಟ್ಲಿ ದ್ವಾರಪಾಲಕರಿಗೆ ಕಟ್ಕೊಂಡಿರೋಂಥ ಒಂದು ಕಟ್ಟಡ. ಇಲ್ಲಿಂದ ಹೇಗೆ ಕಾಣಿಸ್ತದೆ, ಬ್ಯೂಟಿಫುಲ್ ಆಗಿದೆ. ಬನ್ನಿ ಮುಂದೆ ಹೋಗೋಣ. ನೋಡೋಣ. ಇಲ್ಲೂ ಒಂದು ಅಲ್ಲಿ ನೋಡಿ, ಅಲ್ಲಿ ವಾಚ್ ಟವರ್ ಮೇಲಕ್ಕೆ ಹತ್ತಿದ್ದಾರೆ. ಕ್ಯಾಮ್ರಾದಲ್ಲಿ ಕಾಣಲ್ಲ ಅನಿಸುತ್ತೆ, ಅದ್ರ ಮೇಲೆ ಹತ್ತಿ ಫೋಟೋ ತಗೊಳ್ತಾ ಇದ್ದಾರೆ. ಮುಂದೆ ಹೋಗೋಣ. ಇಲ್ಲಿ ಬೋರ್ಡರ್ಸ್ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಗೈಡ್ಗಳು ಹೇಳೋದು ಕೂಡ, ಇನ್ವೇಡರ್ಸ್ ಎಷ್ಟು ಇದನ್ನು ಹಾಳು ಮಾಡಿದ್ದಾರೆ. ಜನಗಳು ಕೂಡ ಅವ್ರಿಗೆ ಅವಶ್ಯಕತೆ ಇದ್ದಾಗ ಕಲ್ಲುಗಳನ್ನೆಲ್ಲ ತಗೊಂಡು ಮನೆಗೆ ಬೇಕಾದಾಗ ಅವ್ರಿಗೆ ಅವಶ್ಯಕತೆ ಇದ್ದಾಗ ಕಲ್ಲುಗಳೆಲ್ಲ ಹುಡ್ಕೊಂಡು ಹೋಗಿದ್ದಾರೆ. ಯಾವ್ದು ದೊಡ್ಡ ಕಲ್ಲುಗಳು ಎತ್ತಕ್ಕಾಗೋದಿಲ್ಲ, ಆ ಕಲ್ಲುಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಆ ದೊಡ್ಡ ಕಲ್ಲುಗಳು ಮಾತ್ರ ಇವಾಗ ಉಳ್ಕೊಂಡಿದೆ. ಸಿಟಿಯಲ್ಲಿ ಕೂಡ ದೊಡ್ಡ ಕಲ್ಲುಗಳು ಎಲ್ಲಿದೆ ಅಲ್ಲೆಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಎಲ್ಲಿ ಅವ್ರಿಗೆ ಅವಶ್ಯಕತೆ ಬರುವಂಥ ಕಲ್ಲುಗಳೆಲ್ಲಿದೆ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ದೇವ್ರನ್ನ ಕೆತ್ತನೆ ಮಾಡಿದ್ದಾರೆ, ನೋಡೋಣ. ಓಹೋ, ಇದು ವಿಷ್ಣುವಿನ ಚಿತ್ರ. ಏನು ಮಾಡಿಲ್ಲ, ಇದನ್ನು ಪೂಜೆ ಗೀಜೆ ಎಲ್ಲ ಮಾಡಿದ್ದಾರೆ. ಬ್ಯೂಟಿಫುಲ್. ಮುಂದೆ ಹೋಗೋಣ, ಲೆಟ್ಸ್ ಗೋ. ಈ ನದಿ ಪಕ್ಕದಲ್ಲೇ ತುಂಗಭದ್ರಾ ನದಿ. ನಮಗೆ ತುಂಬ ಒಂದು 100 ಮೀಟ್ರ್ ಅಷ್ಟು ದೂರದಲ್ಲೇ ಇರೋದು. ಬೇಗ ಹೋಗಿ ರೀಚ್ ಆಗಿಬಿಡ್ಬೋದು. ಇಲ್ಲಿ ನೋಡಿ, ಈ ಬೆಟ್ಟ ಯಾರೋ ಅವಾಗಲೂ ಆ ಕಡೆಯಿಂದ ನೋಡಿದ್ವಲ್ಲ, ಮೇಲೆ ಹತ್ತಿದ್ದಾರೆ ಆಗಲೇ.
ಬೆಟ್ಟದ ಮೇಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಯಾವುದೇ ಬೆಟ್ಟದ ಮೇಲೆ ಹೋದರೂ ಎಸ್ಪೆಷಲಿ ಮಾರ್ನಿಂಗ್ ಮತ್ತು ಈವ್ನಿಂಗಲ್ಲಿ ಆ ಬೆಟ್ಟದ ಕಲರಿಗೆ ರಿಫ್ಲೆಕ್ಟ್ ಆಗಿಬಿಟ್ಟು ಒಂಥರ ಗೋಲ್ಡನ್ ಬ್ರೌನ್ ಕಲರ್ ತುಂಬ ಚೆನ್ನಾಗಿ ಆ ಕಲ್ಲು ಮೇಲೆ ಬಿದ್ದಾಗ ತುಂಬ ಚೆನ್ನಾಗಿ ಕಾಣುತ್ತಿದೆ. ಬನ್ನಿ ಮುಂದೆ ಹೋಗೋಣ. ಈ ಅಚ್ಯುತರಾಯ ಟೆಂಪಲ್ ಮತ್ತು ಅದು ಮುಂದಿರೋಂಥ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ಬ್ಯೂಟಿಫುಲ್. ಇಲ್ಲಿ ನೋಡಿ, ಇಲ್ಲಿಂದ ಹೇಗೆ ಕಾಣ್ತಾ ಇದೆ ತೋರಿಸ್ಲಾ? ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಮುಂದೆ ಹೋಗೋಣ. ಈ ತೆಂಗಿನ ಮರಗಳು ತುಂಬ ಸೀನಿಕ್ ವ್ಯೂ ಕೊಡುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ತೋರಿಸ್ತೀನಿ ನೋಡಿ. ಅಲ್ಲಿ ತೆಂಗಿನ ಮರಗಳಿದೆ. ಎಸ್ಪೆಷಲಿ ಇದು ಚಳಿಗಾಲ ಆಗಿರೋದ್ರಿಂದ ಮಂಜು ಸ್ವಲ್ಪ ಕೋಗ್ಕೊಂಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಮಂಜು, ಇದು ತೆಂಗಿನ ಮರಗಳು. ಮುಂದೆ ಹೋಗೋಣ. ಮುಂದೆ ಹೋಗೋಣ. ಎಷ್ಟು ಸೌದಿದೆ ಕಲ್ಲುಗಳು ಯಾವ ಥರ ಕಾಣಿಸ್ತದೆ ನೋಡಿ. ಕಲ್ಲುಗಳ ಮೇಲೆ ಸೌದು ಓಡಾಡಿ ಜನಗಳು ಓಡಾಡಿ ಸೌದೋಗಿದೆ. ಅದರ ರಿಫ್ಲೆಕ್ಷನ್ಸ್ ಕಾಣಿಸ್ತಾ ಇದೆ ಇವಾಗ. ಸಾವಿರಾರು ಜನ, ಲಕ್ಷಾಂತರ ಜನ ಟೂರಿಸ್ಟ್ಗಳು ಬರ್ತಾರೆ. ಈಗ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬಂದಿರೋದ್ರಿಂದ ಕಡಿಮೆ ಇದೆ. ಮತ್ತು ಯಾವ ಹನುಮ ಜಯಂತಿ ರಿಲೇಟೆಡ್ ಏನೋ ಒಂದು ಆ್ಯಕ್ಟಿವಿಟಿ ನಡೀತಾ ಇದೆ ಇಲ್ಲಿ ಆಂಜನೇಯನಿಗೆ. ಅದರಿಂದಾಗಿ ಜನಗಳು ತುಂಬಿ ತುಳ್ಕಾಡ್ತಾ ಇದ್ದಾರೆ ಎಲ್ಲ ಕಡೆ. ಈ ಅಚ್ಯುತರಾಯ ಟೆಂಪಲ್ ಬರೋದ್ರಿಂದ ಒಂದು ಅನುಕೂಲ ಏನಂದರೆ ಜಾಸ್ತಿ ಜನ ಇಲ್ಲಿ ಇರೋದಿಲ್ಲ. ಮತ್ತು ತುಂಬ ಬ್ಯೂಟಿಫುಲ್ಲಾಗಿ ಏನೇನು ಕಾರ್ವಿಂಗ್ಸ್ ಇದೆ, ಅದ್ರ ಮೇಲೆ ಕೆತ್ತನೆಗಳೇನಿದೆ ಅದೆಲ್ಲ ಇನ್ನೂ ಹಂಗೆ ಉಳ್ಕೊಂಡಿದೆ. ಅದನ್ನು ಕೂಡ ನೋಡ್ಬೋದು. ಮತ್ತು ಹತ್ತಿರ ಕೂಡ ಎಕ್ಸಾಕ್ಟ್ ಆಪೋಸಿಟ್ ವಿರೂಪಾಕ್ಷ ಟೆಂಪಲ್ ಏನಿದೆ, ಬಜಾರ್ ಏನಿದೆ, ಅದ್ರ ಮುಂದೆ ಬಂದರೆ ಅಚ್ಯುತರಾಯ ಟೆಂಪಲ್. ಇಲ್ಲಿಂದ ಹಾಗೆ 1 ಕಿಲೋಮೀಟ್ರ್ ಮುಂದೆ ನಡ್ಕೊಂಡು ಹೋದರೆ ವಿಠಲ ಟೆಂಪಲ್ವರೆಗೂ ಹೋಗ್ಬೋದು. ಇಲ್ಲಿ ನೋಡಿ, ಬಂದೇ ಬಿಟ್ಟು ನಾವು. ಬ್ಯೂಟಿಫುಲ್. ಮುಂದೆ ಹೋಗೋಣ. ಇದು ಆ್ಯಕ್ಚುಲಿ ಎಕ್ಸ್ಕವೇಷನ್ ಮಾಡಿ ತೆಗ್ದಿರೋದು ಇದು. ಇಲ್ಲಾಂದರೆ ಇಲ್ಲಿ ನೋಡಿ, ಅಷ್ಟು ಮೇಲಿದೆ, ಇದು ಕೆಳಗಡೆ ಇದೆ. ಇಲ್ಲಿ ಜನ ಬರೋದಿಲ್ಲ ಅಂತ ಜಾಸ್ತಿ ಹುಲ್ಲುಗಳು ಕೂಡ ಏನೂ ತೆಗ್ದಿಲ್ಲ. ಬನ್ನಿ ನೋಡೋಣ. ಇಲ್ಲಿ ಎಸ್ಪೆಷಲಿ ಇಲ್ಲಿ ದೇವರ ವಿಗ್ರಹಗಳಿಗೂ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡಿ, ಇವೆಲ್ಲ ಬಿಲ್ಡಿಂಗ್ಸ್ ಏನಿತ್ತು ಅದ್ರದ್ದು ರೂಯಿನ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಈವನ್ ಇನ್ವೇಡರ್ಸ್ ಹೊಡೆದಿಲ್ಲ ಅಂದ್ರೂ ಆಬ್ವಿಯಸ್ಲಿ ಅಷ್ಟು 500-600 ವರ್ಷ ಆದಮೇಲೆ ಮಳೆ ಬಂದು ಸವಕಳಿ ಆಗಿ ಬಿದ್ದೋಗಿರುತ್ತೆ, ಚಾನ್ಸಸ್ ಇದೆ. ಮೇಯ್ನ್ ಕಂಬಗಳು ಮಾತ್ರ ಉಳ್ಕೊಂಡಿದೆ. ಮೇಯ್ನ್ ಕಂಬ ನನ್ನಿಂದ ಇದೆ, ಅದು ಉಳ್ಕೊಂಡಿದೆ. ಇಲ್ಲೂ ಅಷ್ಟೇ ಕೆಲವೊಂದು ಕಂಬಗಳಷ್ಟೇ ಉಳ್ಕೊಂಡಿದೆ. ಎಷ್ಟು ಹೈಟಲ್ಲಿದೆ, ಆದಮೇಲೆ ಅಲ್ಲೇ ಹತ್ಬೋದು ಆರಾಮಾಗಿ. ಇವಾಗ ಮುಂದೆ ಹೋಗೋಣ. ಈ ಎಸ್ಪೆಷಲಿ ಇಲ್ಲಿ ತುಂಬ ಲಾಸ್ಟ್ ಟೈಮ್ ನಾನು ಬಂದಾಗ ಕೂಡ
ಚೆನ್ನಾಗಿ ನೋಡೋಕ್ಕೆ ಸಿಕ್ಕಿತ್ತು ಮತ್ತು ಹಾಳಾಗಿಲ್ಲ. ತುಂಬ ಚೆನ್ನಾಗಿ ಪ್ರಿಸರ್ವ್ ಆಗಿದೆ ಇದು. ಇದನ್ನು ಕಲ್ಲನ್ನು ಹೇಗೆ ಕವರ್ ಮಾಡಿದ್ದಾರೆ ನೋಡಿ ಮೇಲೆ. ಮಳೆ ನೀರು ಒಳಗಡೆ ಹೋಗೋದಂಗೆ ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಬನ್ನಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಪ್ರತಿಯೊಂದು ಕಂಬನೂ ಹೇಗಿದೆ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಇಲ್ಲೊಂದು ಕಲ್ಲಿದೆ, ಇದು ಈ ಥರನೇ ನೋಡೋಣ ಯಾವ ಥರ ಇದನ್ನು ಶೇಪ್ ಕೊಟ್ಟಿದ್ದಾರೆ ಅದಕ್ಕೆ ಅಂತ. ಇಲ್ಲಿ ನೋಡಿ, ಇದೇ ಥರನೇ ಶೇಪ್ ಕೊಟ್ಟಿರೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಈ ಟೆಂಪಲ್ ಒಳಗಡೆ, ಮತ್ತು ಒಂದೊಂದು ಕಾರ್ವಿಂಗ್ಸು ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ಇದು ಯಾಳಿ ಅನ್ನೋ ಪ್ರಾಣಿ, ಇಮ್ಯಾಜಿನರಿ ಪ್ರಾಣಿ. ಮತ್ತು ಈ ಥರ ಈ ಡ್ಯಾನ್ಸರ್ಸ್ ಯಾವಾಗ ತೋರಿಸ್ತಾರೆ, ಅವರು ಮೋಸ್ಟ್ಲಿ ಈ ಥರ ಈ ಫಿಲಮಲ್ಲೆಲ್ಲ ತೋರಿಸಲ್ಲ, ತಲೆ ಮೇಲೆ ಪುಕ್ಕಗಳು ಇಟ್ಕೊಂಡು ಕಾಡು ಜನ ಥರ ಡ್ಯಾನ್ಸ್ ಮಾಡ್ತಾರಲ್ಲ, ಆ ಥರದ್ದು ಹೇರ್ ಸ್ಟೈಲ್ ಕಾಣುತ್ತಿಲ್ಲಿ. ಇಲ್ಲಿ ನೋಡಿ, ಇದೇನೋ ಗೊತ್ತಿಲ್ಲ. ಈ ಚಿತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಆನೆ ಮೇಲೆ ಹತ್ತು ಹೋಗ್ತಾ ಇರೋವಂಥದ್ದು. ಇಲ್ಲಿ ಒಂದು ಹುಡುಗಿ ಅವಳ ಮುಖಾನೇ ನೋಡ್ಕೊತಾ ಇರೋವಂಥದ್ದು. ಬ್ಯೂಟಿಫುಲ್. ಈ ಕಂಬದಲ್ಲಿ ಇದೊಂದು ಇಮ್ಯಾಜಿನರಿ ಪ್ರಾಣಿ, ಮತ್ತು ಇಲ್ಲಿ ನವಿಲಿನ ಚಿತ್ರ ಬಿಡಿಸಿದ್ದಾರೆ. ಮೇಲೆ ಮಧ್ವಾಚಾರ್ಯರು ಅನಿಸುತ್ತೆ. ಅಲ್ಲಿ ಶ್ರೀಕೃಷ್ಣಂದು ಫೋಟೋ ಅನಿಸುತ್ತಿದ್ದು. ಇಲ್ಲಿ ಮತ್ಸ್ಯಕನ್ನಿಕೆ, ಹೆಣ್ಣಿನ ದೇಹ ಮತ್ತು ಮೀನಿನ ಕಾಲು ಮತ್ತು ಇದು ಮೀನಿಂದಿದೆ. ಇದು ಕೈ ಮುಕ್ಕೊಂಡು ನಿಂತಿರುವಂಥದ್ದು ಒಂದು ಹುಡುಗಿ. ಇಲ್ಲಿ ನೋಡಿ, ಇದು ಹೇರ್ ಸ್ಟೈಲ್. ಈ ಹೇರ್ ಸ್ಟೈಲ್ ತುಂಬ ವಿಚಿತ್ರವಾಗಿದೆ. ಮೋಸ್ಟ್ಲಿ ಇದನ್ನು ಡ್ಯಾನ್ಸ್ ಮಾಡಬೇಕಾದ್ರೆ ಇದನ್ನೆಲ್ಲ ಇದೇ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ರು ಅಂತ ಅನಿಸುತ್ತೆ. ಮತ್ತು ಇಲ್ಲಿ ನೋಡಿ, ಈ ಥರ ಇದು ಶ್ರೀಕೃಷ್ಣ ಅವನಿಗೆ ಕೈ ಮುಗಿತಾ ಇರೋವಂಥದ್ದು, ತಲೆ ಕೈ ಮೇಲೆ ಮಾಡಿ ಮುಗಿತಾ ಇರೋವಂಥದ್ದು. ಇದು ನಾರ್ಮಲ್ ಒಂದು ಚಿತ್ರ ಅಷ್ಟೇ. ಅಲ್ಲಿ ಅದು ತಿರುಪತಿದು ನಾಮ. ಇಲ್ಲಿ ನೋಡಿ, ಇದೆ. ಇವರು ಈ ಡ್ಯಾನ್ಸರ್ಸು ಮತ್ತು ಇವರು ಒಂದು ವಿಚಿತ್ರವಾದ ವೇಷ ಹಾಕ್ಕೊತಾ ಇದ್ರು ಅನಿಸುತ್ತೆ. ಇಲ್ಲಿ ನೋಡಿ, ಅವ್ರ ವೇಷಗಳೇ ವಿಚಿತ್ರ. ಅದು ಬಿಟ್ಟು ಬೇರೆ ಇನ್ನೇನು ನೋಡೋಣ ಇವಾಗ. ಇಲ್ಲಿ ನೋಡಿ ಯಾವ ಥರ ಇದೆ ಇದು. ಡ್ರೆಸ್ ಕೋಡೆ ಫುಲ್ಲು ಡಿಫ್ರೆಂಟ್ ಆಗಿದೆ. ಇದು ನಾರ್ಮಲ್ ಅಲ್ಲ ಇದು. ಇದೆ ಚಿಂತಾಕ್ರಾಂತನ ಕುಂತ್ಕೊಂಡಿರೋ ಥರ ಇದೆ. ಇದು ಒಂದು ಯೋಗ ಫೋಸ್ ಥರ ಇದೆ ಇದು. ಮೇಲೆ ನೋಡಿ, ಗಂಡಬೇರುಂಡ ಪಕ್ಷಿ. ಇದು ಕುದುರೆ ವೇಟ್ ಮಾಡ್ತಾ ಇರೋವಂಥದ್ದು. ಓಹ್, ಮನುಷ್ಯನ್ಗ ಏನು ಮಾಡ್ತಾಯಿದ್ದಾರೆ ಇಲ್ಲಿ? ತಮಟೆ ಹೊಡೆಯುವಂಥದ್ದು. ಅದು ಎರಡು ಹೇರ್ ಸ್ಟೈಲ್ ಇದೆ. ಒಂದು ಫುಲ್ಲು ಕಾಡಿನ ಜನ ಥರ ಒಂದು ಹೇರ್ ಸ್ಟೈಲ್, ಇಲ್ಲಾಂದರೆ ಇವರು ಟರ್ಕಿಶ್ ಆರ್ಮಿ ಕೂಡ ಇಲ್ಲಿತ್ತು ಅಂತಾರೆ. ಮೇ ಬಿ ಆ ಆರ್ಮಿ ಅವ್ರದ್ದು ಆ ಥರ ಡ್ರೆಸ್ ಇತ್ತು ಅನಿಸುತ್ತೆ.
ಇದು ಒಂದು ಚಿತ್ರ. ಮೇಲೆ ಕೂಡ ತಮಟೆ ಹೊಡಿತಾರ ಅಂಥದ್ದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಸರ್ಪ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೋ ಅಂಥದ್ದು. ಮತ್ತು ಇದು ಒಂದು ಡ್ಯಾನ್ಸಿಂಗ್ ಫೋರ್ಸ್. ಇಲ್ಲಿ ನವಿಲಿನ ಚಿತ್ರ. ಓಹ್, ಇಲ್ಲಿ ನೋಡಿ, ಒಂದು ಹುಡುಗಿದು ಹೇರ್ ಸ್ಟೈಲು ಯಾವ ಥರ ಇದು ಮಾಡಿದ್ದಾರೆ ಅಂತ. ಫುಲ್ಲು ಲೈಫ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. ಅಷ್ಟು ದೊಡ್ಡ ದೊಡ್ಡ ಜಡೆ. ಇಲ್ಲಿ ನವಿಲಿನ ಚಿತ್ರ. ಓಹ್, ಇಲ್ಲಿ ಒಂದು ದಿನ ಬೇಕು ನೋಡೋದಕ್ಕೆ ಇದನ್ನು. ಇದು ಒಂದು ಡ್ಯಾನ್ಸಿಂಗ್ ಫೋರ್ಸ್. ಇದು ಕೂಡ ಒಂದು ಚಿತ್ರ. ಇಲ್ಲಿ ಇದೇನಂತ ಗೊತ್ತಾಗ್ತಾ ಇಲ್ಲ. ಓ, ಇಲ್ಲಿ ನೋಡಿ ಮಾಧವಾಚಾರ್ಯ ಅವ್ರು ಕೂತ್ಕೊಂಡಿರೋಂಥದ್ದೊಂದು ಫೋಟೋ. ಮತ್ತು ಇಲ್ಲಿ ನೋಡಿ, ಇದ್ರ ಹೇರ್ ಸ್ಟೈಲೇ ಡಿಫ್ರೆಂಟ್ ಆಗಿದೆ. ಇಲ್ಲಿ ಒಬ್ಬ ಸಾಧು ಕೂತ್ಕೊಂಡು ಚಿಂತಾಕ್ರಾಂತನ ಕೂತ್ಕೊಂಡಿರೋವಂಥದ್ದು. ಇಲ್ಲಿ ಒಂದು ಹೆಂಗಸು ಕೂತ್ಕೊಂಡಿರೋಂಥ ಒಂದು ಫೋಸು. ಇಲ್ಲಿ ನೋಡಿ, ಒಂದು ಹುಡುಗಿ ಫೋಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಇದು ಕೂಡ ಒಂದು ಡ್ಯಾನ್ಸಿಂಗ್ ಫೋಸು. ಆನೆ, ಅಲ್ಲಿ ನವಿಲು. ಇದು ಒಂದು ಡ್ಯಾನ್ಸಿಂಗ್ ಫೋಸು. ಮೋಸ್ಟ್ಲಿ ಇದು ರಾಮನ ಒಂದು ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ವೆರಿ ಸ್ಟ್ರೇಂಜ್ ಲುಕಿಂಗ್ ಪರ್ಸನ್. ನೋಡಿ, ಇವರು ಗಡ್ಡ ಮತ್ತು ಇದನ್ನು ನೋಡಿ, ಇದು ಇಲ್ಲಿಯದಲ್ಲ, ಇವರು ಬೇರೆ ಥರದರೇ ಇದ್ದಾರೆ. ಇವರು ಪೂರ್ತಿ ಅವರು ಗಡ್ಡಗಳು ಫುಲ್ ಚೂಪಾದ ಗಡ್ಡ, ತಲೆ ಮೇಲೆ ಒಂಥರ ಡಿಫ್ರೆಂಟ್ ಟೋಪಿಗಳು. ಇಲ್ಲೂ ಒಂದು ಕೆತ್ತನೆ ಇದೆ. ಇಲ್ಲಿ ಹುಡುಗಿ. ಇಲ್ಲಿ ಒಂದು ಹುಡುಗಿ ಫೋಸ್ ಕೊಡ್ತಾ ಇರೋದು. ಇಲ್ಲಿ ನೋಡಿ, ಇದು ಎಷ್ಟೊಂದು ಕಡೆ ಕಾಣುತ್ತೆ. ಇದೇನಂತ ಗೊತ್ತಿಲ್ಲ. ಇದು ಒಂಥರ ಮೈ ತುಂಬ ಇದಾಕೊಂಡಿರೋದು, ಕೂದಲೆಲ್ಲ ದೊಡ್ಡ ದೊಡ್ಡ ಹಿಪ್ಪೆಗಳಿರುತ್ತಲ್ಲ, ಆ ಥರ ಕೂದಲುಗಳು. ಏನಂತ ಗೊತ್ತಿಲ್ಲ ಅವನೇ. ಇದು ಒಂದು ಫೋಸು. ಇಲ್ಲಿ ಒಂದೇ ಮುಖದ 2 ದೇಹ ಒಂದೇ ಮುಖ. ಸೊ ಇಲ್ಲಿಂದ ನೋಡಿದ್ರೆ ಒಬ್ಬ ಕೂತ್ಕೊಂಡಿರೋ ಥರ, ಇಲ್ಲಿಂದ ನೋಡಿದ್ರೆ ಒಬ್ಬ ಕೂತ್ಕೊಂಡಿರೋ ಥರ. ಸೊ ಒಂದು ದೇಹದಲ್ಲಿ ಎರಡು ದೇಹದಲ್ಲಿ ಒಂದು ಮುಖ. ಒಂದು ಮರನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಸುದರ್ಶನ ಚಕ್ರನ. ಇಲ್ಲಿ ಶಿವ ಪಾರ್ವತಿ ಕೂತ್ಕೊಂಡಿರೋ ಥರ ಒಂದು ಸೀನು. ಇದು ಒಂದು ಡ್ಯಾನ್ಸಿಂಗ್ ಫೋರ್ಸ್ ಅನಿಸುತ್ತೆ. ಇಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಇವರು ಋಷಿ ಮುನಿಗಳು ಇದಕ್ಕೆ ಹೋಗ್ತಾರಲ್ಲ,
ತಗೊಂಡು ಮುಂದೆ ನಡ್ಕೊಂಡು ಹೋಗ್ತಿರೋ ಥರ ಆ ಥರ ಒಂದು ಫೋಸು. ಇಲ್ಲಿ ಒಂದು ಆನೆ. ಇಲ್ಲಿ ನೋಡಿ, ಇದು ಫುಲ್ಲು ರಾಕ್ಷಸಿ ಥರ ಇಟ್ಬಿಟ್ಟಿದ್ದಾರೆ. ಇಲ್ಲೊಂದು ಹುಡುಗಿದು ಡ್ಯಾನ್ಸಿಂಗ್ ಫೋಸ್. ಇದು ಒಂದು ಡ್ಯಾನ್ಸಿಂಗ್ ಫೋಸ್. ಇದು ಯೋಗದಲ್ಲಿ ಒಂದು ಫೋಸ್ ಇದೆಯಲ್ಲ, ಆ ಥರ ಒಂದು ಫೋಸ್. ಇಲ್ಲಿ ನೋಡಿ ಹುಡುಗಿ ಇಷ್ಟೊಂದು. ಓಕೆ, ಇಲ್ಲಿ ಒಂದು ಸಿಂಹ ಮತ್ತು ಇದು ಜಗಳ ಆಡ್ತಾ ಇರೋ ಥರ. ಸಿಂಹ ಮತ್ತು ಕೋಣ ಅಥವಾ ಹೋರಿ ಮತ್ತು ಕೆಳಗಡೆ ಮತ್ತು ಜಿಂಕೆ ಎಲ್ಲ ಓಡ್ತಾ ಇರೋದಂಥದ್ದೊಂದು ಇದನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಯೋಗ ಥರದೊಂದು ಫೋಸು. ಎಷ್ಟು ನೋಡಿದ್ರೂ ಕಡಿಮೆ. ಇಲ್ಲಿ ಪ್ರತಿಯೊಂದು ಇದರಲ್ಲೂ ಏನೇನೋ ಒಂದು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ಹುಡುಗಿ ಇದು ನೋಡ್ತಾ ಇರೋಂಥದ್ದು. ಇಲ್ಲಿ ನೋಡಿ, ಮತ್ತು ಒಂದು ಆನೆ ಫೋಸು. ಒಂದು ಹುಡುಗಿ ಡ್ಯಾನ್ಸ್ ಮಾಡೋ ಅಂತಾರಂಥದ್ದು. ಪ್ರತಿಯೊಂದು ಇದ್ರ ಮೇಲೂ ಏನೋ, ಕಂಬದ ಮೇಲೂ ಏನೋ ಒಂದು ಚಿತ್ರ ಮಾಡಿದ್ದಾರೆ. ಇದು ಒಂದು ಇಮ್ಯಾಜಿನರಿ ಪ್ರಾಣಿ. ಯಾವುದಾದ್ರು ಇಂಟ್ರೆಸ್ಟಿಂಗ್. ಇಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಾ ಇರೋವಂಥದ್ದು. ಇಲ್ಲಿ ನೋಡಿ, ಫುಲ್ಲು ಡ್ಯಾನ್ಸಿಂಗ್ ಫೋಸ್. ಇಲ್ಲಿ ಒಂದು ಹಸುದು ಫೋಸು. ಬ್ಯೂಟಿಫುಲ್. ನೋಡಿ, ಬೇರೆ ಪೂರ್ತಿ ಡಿಫ್ರೆಂಟ್ ಹೇರ್ ಸ್ಟೈಲ್. ಒಂದು ಹಾವು ಹಿಡ್ಕೊಂಡು ಎಸಿತಾ ಇರೋವಂಥದ್ದೊಂದು. ಇದು ಒಂದು ಡ್ಯಾನ್ಸಿಂಗ್ ಫೋಸು. ಇಲ್ಲಿ ಮೀನು ಮೇಲೆ ಕುತ್ಕೊಂಡಿರೋ ಅಂಥದ್ದೊಂದು ಫೋಸು. ಇಲ್ಲಿ ನೋಡಿ, ಇದು ಎಷ್ಟು ಟೆರಿಫೈಯಿಂಗ್ ಆಗಿದೆ. ಹಾಂ, ಓಕೆ. ಇಲ್ಲಿ ನೋಡಿಲಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಇಲ್ಲಿ ನೋಡಿ, ಕಾಮಸೂತ್ರ ಪೋಸ್.
ಇಲ್ಲೂ ಅಷ್ಟೇ ಒಂದು ಕಾಮಸೂತ್ರ ಫೋರ್ಸ್ ಇದೆ. Tinha um monte de mulher ali. Elas agachou ali mesmo e fez xixi. Você acredita? Na minha frente. ಸೊ ಇವಾಗ ಈ ಟೆಂಪಲ್ ಅಚ್ಯುತರಾಯ ಟೆಂಪಲ್ ಇದನ್ನು ವಿಸಿಟ್ ಮಾಡಿದ್ದೀವಿ. ಮತ್ತು ಮುಂದೆ ಹೋಗಿ ನೋಡೋಣ, ಅಚ್ಯುತರಾಯ ಬಜಾರ್ ಕೂಡ ಇದೆ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ. ಓಕೆ, ನಾವಿವಾಗ ಅಚ್ಯುತರಾಯ ಟೆಂಪಲ್ ಮುಂದೆ ಇದ್ದೀವಿ. ಇದು ವಿಜಯನಗರ ಸಾಮ್ರಾಜ್ಯ ಪತನ ಆಗೋದಕ್ಕೆ ಮುಂಚೆ ಕಟ್ಟಿರುವಂಥ ಒಂದು ಬ್ಯೂಟಿಫುಲ್ ಟೆಂಪಲ್ಲು. ಇದಾದಮೇಲೆ ಯಾವುದೋ ದೊಡ್ಡ ಟೆಂಪಲ್ ಅದು ಕಟ್ಟಿಲ್ಲ. ಅದು ಆಗೋಷ್ಟೊತ್ತಿಗೆ ವಿಜಯನಗರ ಪತನ ಆಗುತ್ತೆ 1565ಅಲ್ಲಿ. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಇದು ಟೆಂಪಲ್ ಅಂತ. ಬನ್ನಿ ಹೋಗೋಣ. ಓಕೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಸೊ ಒಳಗಡೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಟೆಂಪಲ್ ಆಪೋಸಿಟ್ಟು ಎರಡೂ ಕಡೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಎರಡೂ ಕಡೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಇಲ್ಲಿ ಕುದುರೆ ಮತ್ತು ಅವರು ಅವಾಗಿನ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇದೆ. ಇಲ್ಲಿ ಯಾವ ಥರ ವ್ಯಾಪಾರ ಆಗ್ತದೆ, ಕುದುರೆಗಳು ಆಗ್ತಾಯಿತ್ತು, ಎಲ್ಲ ದವಸ ಧಾನ್ಯಗಳು. ಇಲ್ಲಿ 7-8 ಬಜಾರ್ ಏನಿದೆ ಹಂಪಿಯಲ್ಲಿ, ಎಲ್ಲದು ಪ್ರತಿಯೊಂದು ದಿನವೂ ಒಂದೊಂದು ಬಜಾರಲ್ಲಿ ವ್ಯಾಪಾರ ಆಗ್ತಾಯಿತ್ತು. ಎಷ್ಟು ಬ್ಯೂಟಿಫುಲ್ಲಾಗಿ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇದೆ. ಬ್ಯೂಟಿಫುಲ್. ಸೊ ಮುಂದೆ ನಾವು ನೋಡೋದು ಅಂಜನಾದ್ರಿ ಬೆಟ್ಟ. ಈಗ ಮಾಲೆ ವಿಸರ್ಜನೆಗೆ ಎಷ್ಟೊಂದು ಜನ ಇಲ್ಲಿಗೆ ಬರ್ತಾಯಿದ್ದಾರೆ. ಸೊ ನಾವು ಇವಾಗ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಈ ಅಚ್ಯುತರಾಯ ಟೆಂಪಲ್ ಅಂತ. ಬನ್ನಿ ಹೋಗೋಣ. ಇದು ಒಂದು ಡ್ಯಾನ್ಸಿಂಗ್ ಫೋರ್ಸ್. ಇಲ್ಲಿ ಕೂಡ ಎಷ್ಟೊಂದು ಬೇರೆ ಬೇರೆ ಥರದ್ದು ವಿಗ್ರಹಗಳಿದೆ. ಇಲ್ಲಿ ಅದೃಷ್ಟವಶಾತ್ ಯಾವುದೂ ಹಾಳಾಗಿಲ್ಲ. ಒಳಗಡೆ ಹೋಗಿ ನಾವು ನೋಡ್ಕೊಂಡು ಬಂದು ಯಾವುದು ವಿಗ್ರಹಗಳು ಹಾಳಾಗಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಡಿಸೈನ್. ಇವಾಗ ಒಳಗಡೆ ಹೋಗೋಣ. ಸೊ ಆ ಮೂಲೆಯಲ್ಲಿರುವಂಥ ದೇವಸ್ಥಾನ ಏನಿದೆ, ಅಲ್ಲಿ ಯಾವುದೇ ರೀತಿಯ ವಿಗ್ರಹಗಳು ಹಾಳಾಗಿಲ್ಲ. ತುಂಬ ಚೆನ್ನಾಗಿದೆ. ಅದು ಇಲ್ಲಿ ಬಿದ್ದೋಗಿದೆ. ಇಲ್ಲೊಂದು ಆ ಹುಡುಗಿದು ಎದೆದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಬ್ಯೂಟಿಫುಲ್. ಹೌದು, 2 ಮಹಡಿ ಇದೆ ಇಲ್ಲಿ. ಅಲ್ಲಿ ಇಟ್ಟಿಗೆಗಳೆಲ್ಲ ಇನ್ನೂ ಉಳ್ಕೊಂಡಿದೆ, ಏನಾಗಿಲ್ಲ ಇದರ ಮೇಲೆ. 600 ವರ್ಷ. ಸೊ ಇನ್ನು ಇವಾಗ ಒಳಗಡೆ ಹೋಗೋಣ, ನೋಡೋಣ ಯಾವ ಥರ ಇದೆ ಈ ವಿಗ್ರಹಗಳಂತ. ಇದು ತುಂಬ ಹಂಪಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಇರೋ ದೇವಸ್ಥಾನಗಳು ತುಂಬ ಏಟಾಗಿಲ್ಲ, ಯಾವುದೇ ರೀತಿ ಹಾಳಾಗಿಲ್ಲ. ಸೊ ಅದರಿಂದಾಗಿ ಒರಿಜಿನಲ್ ಆಗಿ ಯಾವ ಥರ ಇತ್ತು ಅದೇ ಥರ ವಿಗ್ರಹಗಳು ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೂ ಕೂಡ ಏನೋ ದೇವಸ್ಥಾನ ಇರಬೇಕನ್ಸುತ್ತೆ. ನೋಡೋಣ ಹೇಗಿದೆ ಅಂತ. ಆದರೆ ವಿಗ್ರಹಗಳು ಯಾವುದೂ ಇಲ್ಲ, ಹೊಡೆದಿದ್ದಾರೆ. ಆ ವಿಗ್ರಹಗಳನ್ನ ಹೊಡೆದಾಕಿದ್ದಾರೆ. ಇಲ್ಲಿ ಒಂದು ಇದಿದೆ, ಎಷ್ಟು ದೊಡ್ಡದಿದೆ ಮರ ಇದು. ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಳಗಡೆ ಹೋಗಿ ನೋಡೋಣ ಇಲ್ಲೇನಾದರೂ ಇದೆಯಾ. ಇಲ್ಲಿ ಮೋಸ್ಟ್ಲಿ ನೀರು ಬರೋದಕ್ಕೇನೋ ಮಾಡ್ಕೊಂಡಿದ್ದಾರೆ ಅದು. ನೋಡಿ ಇಲ್ಲಿ ನೀರು ತೊಗೊಂಡು ಬರೋದಕ್ಕೆ ಯಾವ ಥರ. ಮೋಸ್ಟ್ಲಿ ಇದು ಎಲ್ಲದಕ್ಕೂ ಒಂದು ಕಡೆ ನೀರಿಂದು ವ್ಯವಸ್ಥೆ ಎಲ್ಲ ಕಡೆ ಇದೆ. ಅಲ್ಲಿ ಕಲ್ಯಾಣಿ ಇದೆ, ಅಲ್ಲಿ
ಮುಂದೆ. ಸೊ ಅಲ್ಲಿಂದ ನೀರು ತೊಗೊಂಡು ಬಂದು ಈ ದೇವಸ್ಥಾನಕ್ಕೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಉಪಯೋಗಿಸ್ಕೊತಾ ಇದ್ರು. ಸೊ ಇಲ್ಲಿ ಕೂಡ ಎಷ್ಟೊಂದು ಬಿದ್ದೋಗಿದೆ, ಇಷ್ಟು ಹೈಟಿಗೆ ಕಟ್ಟಿದ್ದಾರೆ. ಬ್ಯೂಟಿಫುಲ್. ಬನ್ನಿ ಒಳಗಡೆ ಹೋಗೋಣ ಇವಾಗ. ಸೊ ಇದೇ ಯಾಳಿ ಅನ್ನೋ ಪ್ರಾಣಿ. ಇದು ಆನೆಯ ಮುಖ ಮತ್ತು ಜಿಂಕೆಯ ಕಿವಿ, ಸಿಂಹದ ಕಾಲು, ಕುದುರೆ ದೇಹ, ನವಿಲಿಂದು ಕೂಡ ಒಂದು ಕಡೆ ಚಿತ್ರ ಇದೆ. ಸೊ ಎಲ್ಲ ಪ್ರಾಣಿದು ಒಂದೊಂದು ಕ್ವಾಲಿಟಿ ತೊಗೊಂಡು ಇದೊಂದು ಪ್ರಾಣಿ ಸೃಷ್ಟಿ ಮಾಡಿದೆ. ಇದು ಇಮ್ಯಾಜಿನರಿ ಪ್ರಾಣಿ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಏನೂ ಆಗಿಲ್ಲ ಇದು. ಬ್ಯೂಟಿಫುಲ್. ಇದು ಮೋಸ್ಟ್ಲಿ ಕೃಷ್ಣಂದು ಒಂದು ಕೆತ್ತನೆ ಮಾಡಿದ್ದಾರೆ. ಇದು ಒಂದು ಆಂಜನೇಯಂದು ಚಿತ್ರ. ಇಲ್ಲೂ ಕೂಡ ಒಂದು ವಿಚಿತ್ರ ವ್ಯಕ್ತಿಗಳು, ಇದೇನಂತ ಗೊತ್ತಿಲ್ಲ, ಎಲ್ಲ ಕಡೆ ಇದು ಕೆತ್ತನೆಗಳು ಮಾಡಿದ್ದಾರೆ. ಮೋಸ್ಟ್ಲಿ ಇದು ಏನೋ ಕಾಯಿ ಕುಯ್ತಾ ಇರೋ ಥರದ್ದು. ಇಲ್ಲಿ ನೋಡಿ, ಇವ್ರ ಹೇರ್ ಸ್ಟೈಲ್ ಕೂಡ ಡಿಫ್ರೆಂಟ್ ಆಗಿದೆ. ಇದು ಯಾರೋ ಸ್ವಾಮೀಜಿದು ಫೋಟೋ. ಇದು ಯಾಳಿ ಪ್ರಾಣಿ. ಇಲ್ಲಿ ಏನಾಗಿಲ್ಲ, ಇದು ಎಲ್ಲ ಉಳ್ಕೊಂಡಿದೆ. ಇಲ್ಲೊಂದು ಹುಡುಗಿ ಮೀನಿನ ಮೇಲೆ ಕೂತ್ಕೊಂಡಿರೋ ಥರ ಒಂದು ಚಿತ್ರ. ಇದು ಕೂಡ ಒಂದು ಮನುಷ್ಯನ ದೇಹ, ಪ್ರಾಣಿಯ ಬಾಡಿ. ಸೊ ಇಲ್ಲಿ ಆ ವಿಚಿತ್ರ ವ್ಯಕ್ತಿಗಳು ನೋಡ್ಬೋದು. ಅವ್ರ ಹೇರ್ ಸ್ಟೈಲು ಮತ್ತು ನಿಂತ್ಕೊಂಡಿರೋ ಸ್ಟೈಲ್ ತುಂಬ ಡಿಫ್ರೆಂಟ್ ಆಗಿದೆ. ಎರಡೂ ಕಡೆ ಅದೇ ಥರ ವ್ಯಕ್ತಿಗಳಿದ್ದಾರೆ, ಐಡೆಂಟಿಕಲ್. ಸೊ ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಎರಡೂ ಕಡೆ ಈ ಥರ ಮಂಟಪ ಕಟ್ಬಿಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ ಇವಾಗ ಮುಂದೆ ಹೋಗೋಣ. ಇದಾಗಿತ್ತು ಅಚ್ಯುತರಾಯ ಟೆಂಪಲ್ ವಿಸಿಟ್. ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್. ಫಿಶ್